ಯಾರೋ ಬುದ್ಧಿಲ್ದವ್ರ ಮಾತು ಕೇಳಿ ರಾಹುಲ್ ಗಾಂಧಿ ಗತೆ ಮಾತಾಡಬೇಡ್ರಿ ಸಿದ್ದರಾಮಯ್ಯನವರು. 139 ಕೋಟಿ ಲೀಟರ್ ಆಗಿದೆ. ಇಟ್ ವಾಸ್ ಅಪ್ ಟು ಜೂನ್, ರಿಪ್ಲೈ ವಾಸ್ ಅಪ್ ಟು ಜೂನ್. ಸುಳ್ಳು ಹೇಳೋರು ಇವರು ಸತತವಾಗಿ ಜೀವನದಾಗ ಕಾಂಗ್ರೆಸ್ಸನ್ನು ವಿರೋಧ ಮಾಡಿ ಬಂದಂಥವ್ರು. ಒಬ್ಬ ಅಪ್ರಬುದ್ಧ ರಾಹುಲ್ ಗಾಂಧಿ ಮುಂದೆ ಕೈ ಕಟ್ಕೊಂಡೆಲ್ಲ ಅವ್ರು ನೀವು ನಮ್ಗೆ ಮೋದಿಯವರಿಗೆ ಭಾರತೀಯ ಜನತಾ ಪಾರ್ಟಿ ಮೋದಿಯವರಿರಲಿ ಅಟಲ್ ಬಿಹಾರಿ ವಾಜಪೇಯಿ ಇರಲಿ, ನಾವು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟು ನಮ್ಮ ನಾಯಕರು ಆಯ್ಕೆ ಆದಂಥ ನಾಯಕರು ನೇಮಕವಾದಂಥ ಆಯ್ಕೆ ಕುಟುಂಬದಿಂದ ಬಂದಂಥವರು ನಿಮ್ಮ ಪಾರ್ಟಿ ಒಳಗೆ ಅವ್ರ ಮುಂದೆ ಹೋಗಿ ಅಂಥ ಅಪ್ರಬುದ್ಧನ ಮುಂದೆ ನೀವು ಕೈ ಕಟ್ಕೊಂಡು ನಿಂತೀರಿ. ಜೀವನ ಪೂರ್ತಿ ಕಾಂಗ್ರೆಸ್ ವಿರೋಧ ಮಾಡ್ಕೊಂಬಂದವರು. ನಾವು ಮೋದಿ ಅಂಥವ್ರ ಒಬ್ಬರ ಜೊತೆಗೆ ಕೆಲಸ ಮಾಡಲಿಕ್ಕೆ ನಾವು ಅಭಿಮಾನ ಪಡ್ತೀವಿ. ಯಾಕಂದ್ರೆ ಅವರು ಡೆಮೋಕ್ರೆಟಿಕ್ಲಿ ಇಲೆಕ್ಟೆಡ್. ನಿಮ್ಮಂಗೆ ಅವರು ಗಾಂಧಿ ನಕಲಿ ಗಾಂಧಿ ಫ್ಯಾಮಿಲಿಯಿಂದ ಬಂದಾರ ಅಂಥೇಳಿ ಕೈ ಕಟ್ಕೊಂಡು ನಿಲ್ಲಕ್ಕೆ ನಾವಿಲ್ಲ. ಕೇಂದ್ರಕ್ಕೆ ನಿಯೋಗ ಅಲ್ಲ, ಮೊದಲು ನಿಮ್ಮ ಕರ್ತವ್ಯವನ್ನು ನಿಭಾಯಿಸ್ರಿ. ಕೇಂದ್ರ ಏನು ಮಾಡೋದು ಎಲ್ಲವೂ ಮಾಡಿದೆ. ಕೇಂದ್ರ ತನ್ನ ಕರ್ತವ್ಯವನ್ನು ನಿಭಾಯಿಸಿದೆ, ನಿಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ರಿ ಮೊದಲು. ನೋಡ್ರಿ, ನಾವು ಇಡೀ ರಾಜ್ಯದ ಇಡೀ ದೇಶದ ಒಂದು ವ್ಯವಸ್ಥೆಯಲ್ಲಿ FRPಯನ್ನು ನಾವು ಮಾಡ್ತೀವಿ. ನಾವು ಎಥೆನಾಲ್ ಬಗ್ಗೆ ನಾನು ಹೇಳಿದೆ, ಇವ್ರೇನು ಮಾಡ್ತಾರೆ. ಮತ್ತು ಇವ್ರೇನು ಹೇಳಿದ್ರು ಹಿಂದೆ ಹೇಳಿದಾರೆ, ಆವರ್ತ ನಿಧಿ ಸ್ಥಾಪಿಸಿ ಅವ್ರಿಗೆ ದುಡ್ಡು ಕೊಡ್ಬೇಕಂತ. ಯಾರು? ಸಿದ್ದರಾಮಯ್ಯನವರು. ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ. ಈಗೇನಾಗಿದೆ ನಿಮ್ಗೆ ದಾಡಿ ಯಾಕೆ ಮಾಡ್ತಾ ಇಲ್ಲ ಅಂದರೆ ವಿರೋಧ ಪಕ್ಷದಾಗಿದ್ದಾಗ ಒಂದು ಈಗೊಂದನ. ಹಾಗಾಗಿ ಸಂಪೂರ್ಣವಾಗಿ ಸುಳ್ಳು ಹೇಳುವ ಕೆಲಸವನ್ನು ಇವರು ಮಾಡಿದ್ದಾರೆ. ಇದನ್ನು ಯಾವ ಕಾಲಕ್ಕೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಮೊದಲು ನಿಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ರಿ. FRP ಕಮ್ಮಿ ಇರೋದಿಲ್ಲ ರೀ. FRP ಇಡೀ ದೇಶಕ್ಕೆ ಒಂದೇ ಇರ್ತದೆ. FRP ಈಲ್ಡ್ ಆಧಾರದ ಮೇಲೆ ಇರ್ತದೆ. ನಮ್ಮಲ್ಲಿ 11 ಆಗ್ತದೆ. 11 ಆದ್ರಿಂದ ನಮ್ಮಲ್ಲಿ 3830 ರೂಪಾಯಿ ಆಗ್ತದೆ. 10ವರೆ ಆದರೆ 3010 ನಾನು ನಿಮಗೆ ಲೆಕ್ಕ ಹೇಳಿದ್ನಲ್ಲ. ಈಗ ಅದು 10ವರೆ ಆದ್ರೆ 3630 ಆಗ್ತದೆ. ಇದರಲ್ಲಿ ನೀವು ಸ್ಟೇಟ್ ಎಕ್ಸೈಸ್ ಅಂದರೆ ನೀವೇನು ಎಕ್ಸೈಜ್ನಿಂದ ಗಳಿಸ್ತಿರಲ್ಲ ಡ್ರಿಂಕ್ಸ್ನಿಂದ, ಅದರಲ್ಲಿ 39,000 ಕೋಟಿ. ನಿಮ್ಮದು ಓವರಾಲ್ ನಿಮ್ಮ 270% ನಿಮ್ಮ ಆದಾಯ ಜಾಸ್ತಿ ಆಗ್ಯದ. ನೀವು ಅವರಿಗೆ BHV ಮೊಲಾಸಿಸ್ದಾಗ ರೇಟ್ ಯಾಕೆ ಕಮ್ಮಿ ಮಾಡಿರಿ? ಕೋ ಜನ್ರೇಷನ್ದಾಗ 5 ರೂಪಾಯಿ ಇದ್ದಿದ್ದು ಯಾಕೆ ಕಮ್ಮಿ ರೇಟ್ ಮಾಡಿರಿ? ಉಳಿದದ್ದೆಲ್ಲ ನಿಮಗೆ ಬಿಟ್ಟಿದ್ದು, ಮಾಲೀಕರ ನಿಮ್ಮ ಮಧ್ಯೆ ಬಿಟ್ಟಿದ್ದು. ರೈತರಿಗೆ ಏನು ಕೊಡೋದು ನೀವು ಮೊದಲು ಕೊಡಿಸ್ರಿ. ನಾವು ಅತ್ಯಂತ ಯೋಗ್ಯ ದರವನ್ನು ಕೊಟ್ಟಿವಿ. ಎಲ್ಲಿ ಆಯ್ತಪ್ಪ, ನಾವು FRP ಇಡೀ ದೇಶದಲ್ಲಿ ಏನು ಪ್ರೈಸ್ ರೆಮ್ಯುನರೇಟಿವ್ ಒಂದು ಕಮಿಟಿ ಇರ್ತದೆ, ಅಗ್ರಿಕಲ್ಚರಲ್ ಪ್ರೈಸ್ ಕಮಿಟಿದ್ದು ಏನು ಇದಿರ್ತದೆ, ಆ ಕಮಿಟಿಯ ಆಧಾರದ ಮೇಲೆ ನಾವು ಕೊಟ್ಟಿರ್ತೀವಿ. ಆ ಕಮಿಟಿಯ ರೆಕಮೆಂಡೇಶನ್ ಮೇಲೆ ನಾವು ಇಡೀ ದೇಶಕ್ಕೆ ಅಪ್ಲೈ ಆಗೋಂಗೆ ಕೊಟ್ಟು ನೀವು ಬೇಡ ಅಂದರೆ ಬೇರೆ ರಾಜ್ಯಗಳು SAP ಮಾಡ್ಯಾವಲ್ಲ, ಕರ್ನಾಟಕ ರಾಜ್ಯನೂ ಮಾಡ್ಬೇಕಂದ್ರೆ ಏನು ಪ್ರಿನ್ಸಿಪಲ್ ನಿರ್ಣಯ ತೊಗೊಂಡೋದು ಯಾಕೆ ಮಾಡ್ತಾ ಇಲ್ಲ ನೀವು ವಿರೋಧ ಪಕ್ಷದಲ್ಲಿದ್ದಾಗ ನೀವೇನು ಮಾಡಿರಲ್ಲ. ಈ ಟ್ವೀಟಿಗೆ ಏನು ಕಿಮ್ಮತ್ತಿಲ್ಲ. ಇದಕ್ಕೆ ನಾಚಿಕೆ ಮಾನ ಮರ್ಯಾದಿಲ್ಲ ನಿಮ್ಗೆ. ರಾಹುಲ್ ಗಾಂಧಿ ಗತೆ ಮಾತಾಡ್ತೀರಿ. ಸರ್, ಇವತ್ತೇನು ಇದು ರಾಜೇಂದ್ರ ಮನೆಯಲ್ಲಿ ಜನ ಇವರಿಗೆ ಸರಿಯಾಗಿ ಬಡಗಿ ತೊಗೊಂಡು ಬೆನ್ನು ಹತ್ತಾ ಇದ್ದಾರೆ. ರೈತರಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ಔತಣ ಕೂತು ರದ್ದು ಮಾಡ್ಯಾರ. ಜನ ಬಡಗಿ ತೊಗೊಂಡು ಬೆನ್ನು ಹತ್ತಾ ಇದ್ದಾರೆ. ಅವ್ರು ರೈತರು ಅಲ್ಲೇ ಔತಣ ಕೂತಿದ್ದಾರೆ, ಅಲ್ಲೇ ಹೋಗ್ತಿದ್ದಾರೆ ರೈತರು. ಆ ರೈತರಿಗೆ ಹೆದರಿ ಮಾಡ್ಯಾರ. ರೈತರ ತಮ್ಮ ಬಲವನ್ನು ತೋರಿಸಿದ್ದಾರೆ. ರೈತರಿಗೆ ಅನ್ಯಾಯ ಮಾಡ್ತಾ ಇದೆ ಸರ್ಕಾರ. ರೈತರಿಗೆ ಕೊಡಬೇಕಾದಂಥ ಯೋಗ್ಯ ಬೆಲೆಯನ್ನು ಕೊಡಿಸುವಂಥ ಜವಾಬ್ದಾರಿ ರಾಜ್ಯ ಸರ್ಕಾರದಿದೆ. ಅದನ್ನು ಕೊಡಿಸ್ಬೇಕು ಅವರು. ನವೆಂಬರ್ ಕ್ರಾಂತಿ ವಿಚಾರದಲ್ಲಿ ಇದು ಬಿಡ್ರಿ, ಇದು ಮೊದಲು ಹೇಳ್ತೇನೆ ತಡ್ರಿ ಒಂದು ನಿಮಿಷ. ನವೆಂಬರ್ ಕ್ರಾಂತಿ ಅದ 2022 ಕ್ರಾಂತಿ ಹೇಳಿದ್ರು ಅವರು. DKC ಅವರು ಏನು ನೋಡ್ರಿ, ಅವರು ಏನು ಹೇಳ್ತಾರೆ ಏನಿಲ್ಲ ಅಥವಾ ಏನು ಹೇಳುವುದಿಲ್ಲ ಅನ್ನೋದಕ್ಕೂ ಅವ್ರು ಹೇಳಿದ್ದು ಯಾವಾಗಲೂ ಉಲ್ಟಾನಾಗ್ಯದ DKC ಅವರು. ಹೀಗಾಗಿ ಕ್ರಾಂತಿ ಆಗೋದಿಲ್ಲ ಅಂದ್ರೆ ಕ್ರಾಂತಿ ಆಗ್ತದೆ ಅಂತ ಇಲ್ಲ, ಕ್ರಾಂತಿ ಆಗ್ತದೆ ಆಗೋದಿಲ್ಲ ಅಂತ ಯಾಕೆ ಹೇಳೋ ಪರಿಸ್ಥಿತಿ ಬರ್ತಿತ್ತು? ಆಗೋದು ಅದಕ್ಕೆ ಇಲ್ಲ ಅಂತ ಹೇಳ್ಕೊತ ಬಂದು ಇವರಿಗೆ ಮೋಸ ಮಾಡ್ತಾಯಿತ್ತು.